ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮುನಿ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗ್ ಅಂದರೆ ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ವೆಡ್ಡಿಂಗ್ ಆ್ಯನಿವರ್ಸರಿ 31 ಅಕ್ಟೋಬರು. ಅವತ್ತು ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ರು. ಅದು ಸಖತ್ತಾಗಿ ಮಾಡ್ತಾರೆ, ಅದಕ್ಕೆ ಆ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಫಸ್ಟು ಮಾಮೂಲಿ ಅನ್ನ ಹೇಗೆ ಮಾಡ್ಕೊತಿರೋ ಕುಕ್ಕರಲ್ಲಿ ಆಗಿ ಮಾಡ್ಕೋಬೇಕು. ಹಾಗೆ ಬೆಲ್ಲನ ಪುಡಿ ಮಾಡಿಕೊಂಡು ಈ ಥರ ಕಾಯಿಸ್ಕೊಂಡಿರ್ಬೇಕು. ಯಾಕಂದರೆ ಕಲ್ಲೆಲ್ಲ ಇರುತ್ತಲ್ವ, ಅದು ಫಿಲ್ಟರ್ ಮಾಡ್ಕೋಬೇಕು. ಅದಕ್ಕೆ ಈ ಥರ ಕಾಯಿಸ್ಬೇಕು. ಫಸ್ಟು ನಮ್ಮಮ್ಮ ಬೆಲ್ಲ ಪುಡಿ ಮಾಡೋದೆಲ್ಲ ವೀಡಿಯೋನೇ ಮಾಡಿಬಿಟ್ಟಿದ್ರು ಫಸ್ಟೇ. ಆಮೇಲೆ ನಾನು ವೀಡಿಯೋ ಮಾಡಿದೆ ಬಂದು. ಹಾಗೆ ನೋಡಿ ಈ ಥರ ಸೋರಿಸ್ಕೋಬೇಕು, ಯಾಕಂದರೆ ಕಲ್ಲೆಲ್ಲ ಸಿಗುತ್ತೆ ಬೆಲ್ಲದಲ್ಲಿ. ಡಾರ್ಕ್ ಕಲರ್ ಬೆಲ್ಲ ಇಸ್ಕೊಂಡ್ರೆ ಸ್ವೀಟ್ ಪೊಂಗಲ್ ಸಖತ್ತಾಗಿರುತ್ತೆ. ಡಾರ್ಕ್ ಕಲರ್ ಆಗಿ ಸ್ವೀಟ್ ಆಗಿರುತ್ತೆ. ಹಾಗೆ ನಮ್ಮ ಮಮ್ಮಿ ಸ್ವೀಟ್ ಪೊಂಗಲ್ ಎಲ್ಲ ಸ್ವೀಟ್ಸು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಒಬ್ಬಟ್ಟು, ಸ್ವೀಟ್ ಪೊಂಗಲ್ ಪ್ರತಿಯೊಂದೂ ಅದಕ್ಕೆ ನನಗೆ ಇಷ್ಟ. ಅದಕ್ಕೆ ವಿಡಿಯೋ ಕ್ಲಿಪ್ಸ್ ಹಾಕಿದ್ದೀನಿ. ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಸ್ವೀಟ್ ಪೊಂಗಲ್ ಮಾಡಿದ್ರು ನಮ್ಮ ಮಮ್ಮಿ. ಬೆಲ್ಲ ಎಲ್ಲ ಸೋರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಮಾಡಿರ್ತೀರಲ್ವ, ಅದಲ್ಲಿ ಫುಲ್ ಚೆನ್ನಾಗಿ ಬೆಲ್ಲ ಮಿಕ್ಸ್ ಆಗೋ ಥರ. ಹಾಗೆ ಸ್ಟವ್ ಮೇಲೆ ಮತ್ತೆ ಇಕ್ಕೋಬೇಕು. ಅದಕ್ಕೆ ಕಾಯಿ ತುರಿ ಹಾಕ್ಕೋಬೇಕು. ತುರಿದಿರ್ತೀರಲ್ವ ಕಾಯಿನೂ ಸಕ್ಕತ್ತಾಗಿ ಫ್ಲೇವರ್ ಕೊಡುತ್ತೆ ಸ್ವೀಟ್ ಪೊಂಗಲ್. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ವೀಟ್ ಪೊಂಗಲ್ ಕಲರು. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಸ್ವೀಟ್ ಪೊಂಗಲ್. ಅದು ನಮ್ಮ ಮಮ್ಮಿ ಮಾಡೋದು. ಚೆನ್ನಾಗಿ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಫುಲ್ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಇದು ಒಗ್ಗರಣೆ ಥರ ಹಾಕ್ಕೋಬೇಕಲ್ವ. ಅದಕ್ಕೆ ಇವಾಗ ತಪ್ಪಲೆ ಇಕ್ಕಿ ತುಪ್ಪ ಹಾಕಿ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ. ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಫುಲ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅದನ್ನು ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಇವಾಗ ಹುರಿದಾದ್ಮೇಲೆ ಇವಾಗ ಸ್ವೀಟ್ ಪೊಂಗಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ. ಸ್ವೀಟ್ ಪೊಂಗಲಿಗೆ ಡ್ರೈ ಫ್ರೂಟ್ಸು ಒಂದು ಫ್ಲೇವರ್ ಕೊಡುತ್ತೆ, ಸಕ್ಕತ್ತಾಗಿರುತ್ತೆ. ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ ನಮ್ಮ ಮಮ್ಮಿ. ಹಾಗೆ ಇವಾಗ ಏಲಕ್ಕಿ ಪುಡಿ ಹಾಕ್ಕೊತಿದ್ದಾರೆ. ಇವಾಗ ಸ್ವೀಟ್ ಪೊಂಗಲ್ಗೆ ಏಲಕ್ಕಿ ಸಖತ್ ಫ್ಲೇವರ್ ಕೊಡುತ್ತೆ. ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲಿ ಇವಾಗ ಸ್ವೀಟ್ ಪೊಂಗಲ್ ಆಗೇ ಹೋಯ್ತು. ಇವಾಗ ತಿನ್ನುವ ಸಮಯ. ನನಗಂತೂ ಫುಲ್ ಟೆಂಪ್ಟ್ ಆಗ್ತಿದೆ ಸ್ವೀಟ್ ಪೊಂಗಲ್ ನೋಡಿದ ತಕ್ಷಣವೇ. ನಾನು ನೋಡಿ ಇದೆ ಫೈನಲಿ ಸ್ವೀಟ್ ಪೊಂಗಲ್. ಸಖತ್ತಿತ್ತು, ನನಗಂತೂ ಸಖತ್ ಇಷ್ಟ ಮಮ್ಮಿ ಮಾಡೋದು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮುನಿ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ದೀಪಾವಳಿ ಹಬ್ಬ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಾನು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಹಾಗೆ ಇದ್ದು ಮಲ್ಕೊಂಡಿದ್ದಾಳೆ. ನಮ್ಮ ಮಮ್ಮಿ ಕಜ್ಜಾಯ ಅಕ್ಕಿನ ನೈಟೇ ನೆನೆಸಿಕ್ಕಿದ್ರು. ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ಒಣಗಾಕಿದ್ರು. ಹಾಗೆ ಇದೆಲ್ಲ ಪೂಜೆ ಸಾಮಾನು ನೆನ್ನೆ ಸಂತೆಗೆ ಹೋಗಿ ತಂದಿದ್ರು. ತೆಂಗಿನಕಾಯಿ, ಕರ್ಪೂರ ಅದೆಲ್ಲ. ಹಾಗೆ ಮರ ಮತ್ತು ತಪ್ಪಲೆ ಎಲ್ಲ ಕಜ್ಜಾಯ ಮಾಡೋದಕ್ಕೆ. ಹಾಗೆ ದೇವ್ರ ಫೋಟೋ ಎಲ್ಲ ಒರೆಸಿ ಬೊಟ್ಟೆಲ್ಲ ಇಕ್ಕಿದಾಗಿತ್ತು, ಎಲ್ಲ ರೆಡಿ ಆಗಿತ್ತು. ಇನ್ನು ಹೂವು ಹಾಕಿ ಪೂಜೆ ಮಾಡಬೇಕಾಗಿತ್ತು. ನಾನು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಹೆಲ್ಪ್ ಮಾಡ್ತೀನಿ. ನಮ್ಮಮ್ಮ ಅಕ್ಕಿ ಒಣಗಾಕ್ಬಿಟ್ಟು ಕುತ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಅನ್ನಕ್ಕೆ ಇಕ್ಕಿದ್ದಾರೆ ಟಿಫನ್ ಮಾಡೋದಕ್ಕೆ. ಮಮ್ಮಿ ಅಕ್ಕಿ ಹಸಿದು ಮಾಡಿಸ್ಕೊಬರೋದಕ್ಕಂತ ಮಿಷಿನ್ಗೆ ಹೋಗ್ತಾಯಿದ್ರು ನಮ್ಮ ಮಮ್ಮಿ ರೆಡಿ. ಹಾಗೆ ಅವರು ಹೋಗಿ ಬಂದರು. ಅದಾದಮೇಲೆ ಸ್ಟವ್ಗೆಲ್ಲ ಪೂಜೆ ಮಾಡಿ, ತಪ್ಪಲೆಗೆಲ್ಲ ಪೂಜೆ ಮಾಡಿ ಕಜ್ಜಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಹಸಿಟ್ಟು ಇಕ್ಕೊಂಡಿದ್ದಾರೆ, ಹಾಗೆ ಬೆಲ್ಲ ಇಕ್ಕೊಂಡಿದ್ದಾರೆ. ಜಾಸ್ತಿ ಕಜ್ಜಾಯ ಮಾಡೋದು ವೀಡಿಯೋ ಮಾಡಿಲ್ಲ, ಯಾಕಂದರೆ ಚೆನ್ನಾಗಿ ಬರಲ್ಲ ಅಲ್ವಾ ದೇವ್ರಿಗೆ ಮಾಡೋದು ಅಂತ ಜಾಸ್ತಿ ವೀಡಿಯೋ ಮಾಡಿಲ್ಲ. ಹಾಗೆ ಇದೇ ಫಸ್ಟ್ ಸರಿ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಸೇರಿ ಕಜ್ಜಾಯ ಮಾಡ್ತಿದ್ದಾರೆ. ಯಾವಾಗೂ ನಮ್ಮ ದೊಡ್ಡಮ್ಮ ಪಾಕ ತೆಕ್ಕೊಡ್ತಾಯಿದ್ರು. ಈ ಸರಿ ಇವರಿಬ್ಬರೇ ಟ್ರೈ ಮಾಡೋಣ ಅಂತ ಮಾಡ್ತಿದ್ದಾರೆ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ. ಹಾಗೆ ಕಜ್ಜಾಯ ಪಾಕ ಎಲ್ಲ ತೆಗೆದು ಸುಟ್ಟೆಲ್ಲ ಅದಾದಮೇಲೆ ಅದು ವೀಡಿಯೋ ಮಾಡಿಲ್ಲ ನಾನು. ದೇವ್ರು ಕೊಡೋದು ವೀಡಿಯೋ ಮಾಡಬಾರ್ದು ಅಂದರು, ಅದಕ್ಕೆ. ಹಾಗೆ ಪೂಜೆ ಎಲ್ಲ ಮಾಡಿದ್ದಾಯಿತು. ನಾನು ಹೂವು ಎಲ್ಲ ಹಾಕಿ ಹಾಗೆ ಇದು ದೇವಸ್ಥಾನಕ್ಕೆಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇರೋದು, ಪಕ್ಕದ ರೋಡಲ್ಲೇ. ಹಾಗೆ ನೋಡಿ ನಾವು ಇದೇ ದೇವಸ್ಥಾನ, ಅಲ್ಲಿ ಗೌರಿನ ಕುಣಿಸಿದ್ದಾರೆ. ಅಲ್ಲೋಗಿ ಬಂದ್ರಿ ನಾವು. ಅದನ್ನೇ ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಇದೇ ಪೂಜೆ ಸಾಮಾನು ಎಲ್ಲ ಎತ್ಕೊಂಡು. ಹಾಗೆ ನಮ್ಮ ಮಮ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿ, ಅಲ್ಲಿ ಹೆಂಗೆ ಹಾಕ್ಕೊಂಡು ಹೋಗು ಅಂದರು. ಅದಕ್ಕೆ ಹಾಕ್ಕೊಂಡೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ. ಹಾಗೆ ಕೈಗೆ ದಾರ ಕಟ್ಕೊಂಡು ಎಲ್ಲ ಕುತ್ಕೊಂಡಿದ್ರಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು ಅಂತ. ಹಾಗೆ ನಮ್ಮ ಮನೇಲಿ ಏನು ಅಡುಗೆ ಅಂದರೆ ಇವತ್ತು ತೊಗರಿಕಾಯಿ ಸಾರು ಮತ್ತು ಅನ್ನ, ಹಾಗೆ ರಸಮ್ ಮಾಡಿದರು, ಹಾಗೆ ವಡೆ ಮಾಡಿದರು.
ಅದಾದ್ಮೇಲೆ ಸಾಯಂಕಾಲ ಹಾಗೆ ಹೋಯ್ತು ಎಷ್ಟು ಬೇಗ. ಅಲ್ಲಿ ಆಚೆ ಎಲ್ಲ ನಾನು ದೀಪ ಅಂಟಿಸಿದೆ. ಹಾಗೆ ಇಂದು ಒಳಗಡೆ ದೇವ್ರ ಮುಂದೆ ಡೆಕೋರೇಷನ್ ಮಾಡ್ತಿದ್ರು ಹೂವದಲ್ಲಿ ದೀಪ ಅಂಟಿಸೋದಕ್ಕೆ. ಹಾಗೆ ನಿಖಿತಾ ಲೇಖು ಅವರೆಲ್ಲ ಬಂದಿದ್ರು ಸಾಯಂಕಾಲ. ಕೀರ್ತಿ ಫಸ್ಟೇ ಬಂದಿದ್ಲು. ಹಾಗೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾಳೆ ಇಂದು ಫ್ಲವರಲ್ಲಿ. ವರ್ಷ ನಾನು ಮಾಡ್ತಿದ್ದೆ, ಈ ವರ್ಷ ಎಲ್ಲ ಕೆಲಸ ನಾನೇ ಮಾಡಿದ್ದೆ. ಹಾಗೆ ಫುಲ್ ಸುಸ್ತಾಗಿ ಹೋಗಿತ್ತು, ಅದಕ್ಕೆ ಇಂದುನೆಲ್ಲ ಡೆಕೋರೇಷನ್ ಮಾಡಿದ್ಲು. ಹಾಗೆ ನಾನು ಸಾಯಂಕಾಲ ದೀಪ ಅಂಟಿಸ್ತಿದ್ದೆ ಸೆಂಟ್ರಲ್ಲಿ. ಇನ್ನು ಮಿಕ್ಕಿರೋದೆಲ್ಲ ಕ್ಯಾಂಡಲಲ್ಲಿ ಇಂದು ಅಂಟಿಸ್ತಾ ಇದ್ಲು ಕುತ್ಕೊಂಡು. ಸಖತ್ತಾಗಿ ಮಾಡಿದ್ಲು ಹೂವದಲ್ಲಿ ಡೆಕೋರೇಷನ್, ನಂಗೆ ಇಷ್ಟ ಆಯಿತು. ಹಾಗೆ ಕ್ಯಾಂಡಲ್ ಎಲ್ಲ ಅಂಟಿಸಾದ್ಮೇಲೆ ಸಖತ್ತಾಗಿತ್ತು ನೋಡೋದಕ್ಕೆ ಲೈಟ್ ಆಫ್ ಆದಮೇಲೆ. ಹಾಗೆ ಇಂದು ಎಲ್ಲ ಕ್ಯಾಂಡಲ್ ಎಲ್ಲ ಅಂಟಿಸಾದಾದ್ಮೇಲೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಯಂಕಾಲ ಆಗಿತ್ತಲ್ವ, ಅದಕ್ಕೆ ಕಡ್ಡಿ ಅಂಟಿಸ್ತಾ ಇದ್ದೆ. ಹಾಗೆ ಎಲ್ಲ ಮಾಡಾದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರಿ. ಹಾಗೆ ನಮ್ಮ ಅತ್ತೆಯವರು ಹಬ್ಬಕ್ಕೆ ಕರೆದಿದ್ರು ಅಂತ ಹೋಗಿದ್ರಿ ನಾನು ಇಂದು ಮತ್ತು ಕೀರ್ತಿಯವರು ನಿಖಿತ್ ಅವರೆಲ್ಲ ಬಂದಿದ್ರು. ಅವರೆಲ್ಲ ಸೇರಿ ಹೋಗಿದ್ರಿ ಅತ್ತೆ ಮನೆಗೆ, ಅಂದರೆ ಕೀರ್ತಿಯವ್ರ ಮನೆಗೆ. ಅದೇ ನೋಡಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ ನಾವು 5 ಜನ. ಹಾಗೆ ಇವಾಗ ನಾವು ನಮ್ಮ ದೊಡ್ಡತ್ತೆ ಮನೆಗೆ ಬಂದಿದ್ದೀರಿ. ನಮ್ಮ ಅತ್ತೆ ಮನೆಯಲ್ಲಿ ದೀಪಾವಳಿ ಹಬ್ಬ. ಹಾಗೆ ಇವಾಗ ನಾವು ಫಸ್ಟ್ ಸರಿ ನಮ್ಮ ಅತ್ತೆ ನಮ್ಮ ಚಾನಲಲ್ಲಿ ತೋರಿಸ್ತಾ ಇದ್ದೀರಿ. ಇವರೇ ನಮ್ಮ ದೊಡ್ಡತ್ತೆ. ಏನತ್ತೆ? ಹಾಗೆ ನಮ್ಮ ದೊಡ್ಡತ್ತೆ ಅಂದರೆ ನಮ್ಮ ಡ್ಯಾಡಿಯವರ ಫಸ್ಟ್ ತಂಗಿ. ಇವರೇ ಫಸ್ಟ್ ಸರಿ ಯೂಟ್ಯೂಬಲ್ಲಿ ಕಾಣಿಸ್ಕೊತಿರೋದು ಇವರು. ಹಾಗೆ ಅವ್ರ ಜೊತೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ರಿ ನಾವೆಲ್ಲರೂ. ನಾವು ಚಿಕ್ಕತ್ತೆ ಮನೆಗೆ ಬಂದಿದ್ದೀರಿ, 2ನೇ ಅತ್ತೆ. ಅವ್ರ ಮನೆಯಲ್ಲಿ ದೀಪಾವಳಿ ಹಬ್ಬ ನಡಿ. ಕೀರ್ತಿ ನೋಡಿ, ಕೀರ್ತಿ ಮನೆಗೆ ಬಂದಿರೋದು ನಾವು ಇವತ್ತು ಹಬ್ಬಕ್ಕೆ. ನಮ್ಮ ಅತ್ತೆ ಏನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀಯ ಅತ್ತೆ? ಕೋಸಂಬರಿ, ವಡೆ, ಮುದ್ದೆ, ಹಣ್ಣಿನ ಸಾರು. ಇದು ದೀಪಾವಳಿ ಸ್ಪೆಷಲ್ ಹಬ್ಬದ ಊಟ. ಆ ಕಡೆ ಮುದ್ದೆಗೆ ಮತ್ತೆ ಅದು ಸಾಂಬಾರತ್ತೆ. ಸಾಂಬಾರು ಇಕ್ಕಿದ್ದಾರೆ. ಹಾಗೆ ಇಲ್ಲಿ ಕೋಸಂಬರಿಗೆ ಎಲ್ಲ ಕಟ್ ಮಾಡ್ಕೊತಿದ್ದಾರೆ. ಅಲ್ಲಿ ಪಟಾಕಿ ಹೊಡಿತಾ ಇದ್ರೆ ಇವರಿಬ್ರು ಹೋಗ್ಬಿಟ್ಟು ನಾವು ಪಟಾಕಿ ಹೊಡಿತಿಲ್ಲ, ಅಲ್ಲೋಗಿ ಕಣ್ ತುಂಬಿಸ್ಕೊಳ್ಳೋಣ ಅಂತ ಇಬ್ರು ಹೋಗ್ತಾ ಇದ್ದಾರೆ. ಯಾಕೆ ಇಬ್ರು ಹೋಗ್ತಾ ಇರೋದು? ಯಾಕಂದ್ರೆ ನಾವು ಅರ್ಧನ ಸೇವ್ ಮಾಡ್ಬೇಕು, ಸೊ ಅದಕ್ಕೆ ಪಟಾಕಿ. ನಮ್ಗೆ ಏನು ಪಟಾಕಿ ಹೊಡಿಬೇಕಂತ ಇಂಟ್ರೆಸ್ಟೇ ಇದ್ದಿಲ್ಲ ನನಗಂತೂ. ಎಂಜಾಯ್ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ರೀಲ್ಸ್ ಮಾಡಕ್ಕೆ ಸೋನು ಬಾಟ್ಲಲ್ಲಿ ರೆಡಿ ಮಾಡ್ತಾ ಇದ್ದಾಳೆ. ಯಾರು ರೀಲ್ಸು ಸೋನು? ಯಾರು ರೀಲ್ಸು? ಅದೇ ಟ್ರೆಂಡಿಂಗ್ ಇದೆಯಲ್ವಾ ಇನ್ಸ್ಟಾಗ್ರಾಮ್, ಟ್ರೆಂಡಿಂಗ್ ರೀಲ್ಸ್ ಅಂತೆ. ಸೊ ಇದೆಲ್ಲ ಕಾಯ್ತಾ ಇದೀವಿ. ನಮ್ಮ ಮತ್ತೆ ಫೋನ್ ನೋಡ್ತವ್ರೆ, ಎಲ್ಲ ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದೀವಿ ಏನು ರೀಲ್ಸ್ ಮಾಡಕ್ಕೆ. ಇವಾಗ ನೋಡ್ರಿ ಫ್ರೆಂಡ್ಸ್, ಇವಾಗ ಏನೇನ್ ಮಾಡ್ತಾ ಇದ್ದಾರೆ ಇವರಿಬ್ರು. ನೋಡ್ರಿ ಆಕಾಶ ನೋಡ್ತಾರೆ, ಎಲ್ಲೆಲ್ಲಿ ಓಡಾಡೋದು, ಡ್ಯಾನ್ಸ್ ಆಡೋದು. ಇವಳಂತೂ ಯಾರು ರೀಲ್ಸ್ಗೂ. ನಿಮ್ಗೆ ಯಾವ್ದಾರ ಗೇಮಿಂಗ್ ಬೇಕಂದ್ರೆ ನೀವು ನಮಗೆ ಚಾಲೆಂಜ್ ಕೊಡಬೇಕಾದ್ರೆ ಕೆಳಗಡೆ ಕಮೆಂಟ್ಸಲ್ಲಿ ನೀವು ಕಮೆಂಟ್ಸ್ ಮಾಡಿ. ಸೊ ನಮಗೂ ನಮ್ಮ ಗೇಮಿಂಗ್ ಚಾನೆಲ್ ಚಾಲೆಂಜ್ ಮಾಡಿ. ಹಾಗೆ ಟ್ರೆಂಡಿಂಗ್ ಇತ್ತಲ್ವಾ ವಾಟರ್ ಬಾಟಲ್ ನೀರು ಹಾಕೊಂಡು ಮಾಡೋದು, ಅದನ್ನ ಟ್ರೈ ಮಾಡ್ತಾ ಇದ್ರಿ. ಸಕ್ಕದಾಗಿ ಬಂದಿತ್ತು. ನಾನು ಇಂದು ಸೇರಿ ಮಾಡಿದ್ರಿ. ಅದಾದ್ಮೇಲೆ ನಮ್ಮ ಅಣ್ಣ ಪಟಾಕಿ ತಂದಿದ್ದು 25 ಶಾಟ್ಸ್, ಅದನ್ನ ಹೊಡಿದ್ರಿ. ಅಷ್ಟೇನಾ? ಓ ಇಲ್ಲ. ನಮ್ಮಣ್ಣ ಶಾರ್ಟ್ಸ್ ಇಸ್ಕೊ ಬಂದಿರು 25 ಶಾರ್ಟ್ಸ್. ಇವಾಗ ಎಲ್ಲರೂ ಹೊಡೆದ್ರಿ, ಎಲ್ಲರೂ ಸೇರಿ. ಹಾಗೆ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಬಂದು ನಮ್ಮತ್ತೆ ಊಟ ಮಾಡಿರಿ ಅಂದರು. ಅದಕ್ಕೆ ಊಟ ಮಾಡ್ತಾ ಇದ್ರಿ ಎಲ್ಲರೂ. ನಾನು, ಕೀರ್ತಿ, ನಿಖಿತಾ ಇಂದು ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ರಿ. ಕಾಳು ಸಾರು ಮತ್ತು ವಡೆ ಮಾಡಿದ್ರು ನಮ್ಮತ್ತೆನು. ಹಾಗೆ
ಹಬ್ಬಕ್ಕೆ ಕರೆದಿದ್ರಲ್ವ ಅದಕ್ಕೆ ದಾರ ಕಟ್ತಿದ್ದಾರೆ ಎಲ್ಲರಿಗೂ. ನನಗೂ ಇಂದುಗೆಲ್ಲ ಕಟ್ಸ್ಕೊಂಡ್ರಿ ನಾವು. ಅದಾದ್ಮೇಲೆ ನಮ್ಮನ್ನ ಮನೆಗೆ ಡ್ರಾಪ್ ಬಿಟ್ಟರು. ಹಾಗೆ ನಮ್ಮ ಅಣ್ಣ ಜೊತೆ ಬರ್ತಾ ಇದ್ರಿ ಮನೆಗೆ. ಫೈನಲಿ ಇವಾಗ ನಮ್ಮ ಅತ್ತೆ ಮನೆಯಿಂದ ಬಂದಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು.